ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಕ್ಸೆಲ್ ಟ್ರೆಂಡ್ ಪಿಕ್ ನ ವೀಕ್ಲಿ ಚಾರ್ಟ್ ಮಾರ್ಕೆಟ್ ಅಪ್ಡೇಟ್ಗೆ ಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಸೀರೀಸ್ ನ ಸ್ಟಾರ್ಟ್ ಮಾಡಿದ್ದೀನಿ. ಏನಿದು ಅಂತಂದ್ರೆ ವೀಕ್ಲಿ ಚಾರ್ಟ್ ಮಾರ್ಕೆಟ್ ಅಪ್ಡೇಟ್ ಅಂತ. ಸೊ ಇದು ನೇಮೇ ಸಜೆಸ್ಟ್ ಮಾಡ್ತಾ ಇರೋ ತರ ವೀಕ್ಲಿ ಚಾರ್ಟ್ ನ ನಾವಿಲ್ಲಿ ನೋಡ್ತೀವಿ. ಇದು ಯಾರಿಗೆ ಸೂಟ್ ಆಗುತ್ತೆ ಅಥವಾ ಯಾರಿಗೆ ಕಂಫರ್ಟಬಲ್ ಅಂತಂದ್ರೆ, ನೋಡಿ, ಸೋಮವಾರದಿಂದ ಶುಕ್ರವಾರದವರೆಗೂ ನಾನು ನನ್ನ ಕೆಲಸದಲ್ಲೋ ಅಥವಾ ಬಿಸ್ನೆಸ್ ಅಲ್ಲೋ ತುಂಬಾ ಬ್ಯುಸಿ ಇರ್ತೀನಿ. ಆದ್ರೆ ಶನಿವಾರ ಭಾನುವಾರ ಸ್ವಲ್ಪ ಫ್ರೀ ಇರ್ತೀನಿ ಅಥವಾ ಫ್ರೀ ಮಾಡಿಕೊಂಡು ನಾನು ಚಾರ್ಟ್ಸ್ ನ ನೋಡ್ತೀನಿ ಅಂತ ಅನ್ನೋರ್ಗೆ ಈ ವೀಕ್ಲಿ ಚಾರ್ಟ್ಸ್ ಉಪಯೋಗ ಆಗುತ್ತೆ. ಸೊ ಈ ವೀಕ್ಲಿ ಚಾರ್ಟ್ಸ್ ನ ನೋಡೋದ್ರಿಂದ ಏನು ಅಂತಂದ್ರೆ ನಾವೊಂದು ಕೆಲವೊಂದು ಟ್ರೆಂಡ್ ನ ಕ್ಯಾಚ್ ಮಾಡ್ಬೋದು. ಸೊ ಹಾಗಾದ್ರೆ ಬನ್ನಿ, ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ ಅಲ್ಲಿ ನಾನು ನಿಮ್ಗೆ ಈ ಈ ವೀಕ್ ನ ಚಾರ್ಟ್ ಏನಾಗಿದೆ ಅಂದ್ರೆ ಪ್ರೀವಿಯಸ್ ವೀಕ್ ನ ಚಾರ್ಟ್ ಏನಾಗಿದೆ, ನೆಕ್ಸ್ಟ್ ವೀಕು ನಾವು ಈ ಚಾರ್ಟ್ ನ ನೋಡ್ಕೊಂಡು ಯಾವ ತರ ಒಂದು ಪ್ರಿಪೇರ್ ಆಗ್ಬೋದು, ಪ್ಲಾನ್ ನ ರೆಡಿ ಮಾಡ್ಕೊಬಹುದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೆ ಬೆಲ್ ಐಕಾನ್ ನ ದಯವಿಟ್ಟು ಕ್ಲಿಕ್ ಮಾಡಿ. ಯಾಕೆಂತಂದ್ರೆ ನೆಕ್ಸ್ಟ್ ನನ್ನ ವಿಡಿಯೋಸ್ ಬಂದ್ರೆ ಪ್ಲಸ್ ನಾನೇನಾದ್ರು ಲೈವ್ ಬಂದಾಗ ನಿಮ್ಗೆ ನೋಟಿಫಿಕೇಶನ್ಸ್ ಸಿಗುತ್ತೆ. ಸೊ ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ಗೆ ಹೋಗ್ತಾ ಇದ್ದೀನಿ. ನೋಡಿ, ಮೊದಲೇದಾಗಿ ಇಲ್ಲಿ ನಾನು ನಿಫ್ಟಿಯ ವೀಕ್ಲಿ ಚಾರ್ಟ್ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ನಿಫ್ಟಿ ಅಂತಂದ್ರೆ ಫಸ್ಟ್ ನಾವು ಒಂದು ಓವರ್ ಆಲ್ ಪಿಕ್ಚರ್ ನಿಫ್ಟಿ ಚಾರ್ಟ್ ಪ್ಲಸ್ ಬ್ಯಾಂಕ್ ನಿಫ್ಟಿನ ಚಾರ್ಟ್ ನೋಡೋದ್ರಿಂದ ಮಾರ್ಕೆಟ್ ಯಾವ ಪೊಸಿಷನ್ ಅಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಈಗ ನಾವು ಜಸ್ಟ್ RSI ನ ಗಮನಿಸಿದ್ರೆ ನಿಫ್ಟಿ ಆಫ್ಟರ್ ಎ ಕರೆಕ್ಷನ್ ನೋಡಿ, ಇಲ್ಲಿಂದ 26,277ರಿಂದ ಆಲ್ಮೋಸ್ಟ್ ಈಗ ಒಂದು 13% ಕರೆಕ್ಷನ್ ಆಗಿದೆ. ಸೊ ಇಲ್ಲಿ ನಮ್ಗೆ RSI ಯಾವ ಪೊಸಿಷನ್ ಅಲ್ಲಿ ಇದೆ ಅಂತಂದ್ರೆ ಆಲ್ಮೋಸ್ಟ್ 40 ಲೆವೆಲ್ಸ್ ಬಂದಿದೆ. ಸೊ 40 ಲೆವೆಲ್ಸ್ ಅನ್ನೋದು ಏನು ಅಂತಂದ್ರೆ ಒಂದು RSI ನ ಸಪೋರ್ಟ್ ಝೋನ್. ಸೊ ಇಲ್ಲಿಂದ ಮಾರ್ಕೆಟ್ ಒಂದು ಸಪೋರ್ಟ್ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಅದು ನಮಗೆ ನೆಕ್ಸ್ಟ್ ವೀಕ್ ಗೊತ್ತಾಗುತ್ತೆ. ಅಂದ್ರೆ ನಾವು ನೆಕ್ಸ್ಟ್ ವೀಕ್ ಕ್ಯಾಂಡಲ್ಸ್ಟಿಕ್ ಫಾರ್ಮೇಶನ್ ಮೇಲೆ ನಾವು ಅದನ್ನ ಅನಾಲಿಸಿಸ್ ನ ಮಾಡ್ಬೋದು. ಆದ್ರೆ ನೋಡಿ, ಇದು RSI 40 ಲೆವೆಲ್ಸ್ಗೆ ಬಂದಿರುವಂಥದ್ದು ಆಫ್ಟರ್ ಎ ಲಾಂಗ್ ಟೈಮ್ ಅಂತಂದ್ರೆ ಹೆಚ್ಚು ಕಡಿಮೆ 2023 ಮಾರ್ಚ್ ಅಲ್ಲಿ ಬಂದಿತ್ತು. ಅದು ಬಿಟ್ರೆ ಹೆಚ್ಚು ಕಡಿಮೆ 2023 ಮಾರ್ಚ್ ಅಂದ್ರೆ 2024 ಮಾರ್ಚ್ 2025 ಮಾರ್ಚ್ ಅಂತಂದ್ರೆ ಇನ್ನೇ 2 ತಿಂಗಳು ಅಥವಾ 1 ತಿಂಗಳು ಹೋಯ್ತು ಅಂತಂದ್ರೆ ನಮ್ಗೆ ಆಲ್ಮೋಸ್ಟ್ 2 ಇಯರ್ಸ್ ಹತ್ರ 2 ಇಯರ್ಸ್ ಆದ್ಮೇಲೆ ವೀಕ್ಲಿ ಚಾರ್ಟ್ 40 ಲೆವೆಲ್ಸ್ಗೆ ಬಂದಿದೆ. ಸೊ ಇವಾಗ ನೆಕ್ಸ್ಟ್ ವೀಕ್ ಒಂದು ಬಜೆಟ್ ಇರೋದ್ರಿಂದ ಫಾರ್ ದ ಫಸ್ಟ್ ಟೈಮ್ ನನ್ನ ಪ್ರಕಾರ ಶನಿವಾರ ಕ್ಯಾಂಡಲ್ ಸೇರ್ಕೊಂಡ್ರೆ 6 days ವೀಕ್ಲಿ ಕ್ಯಾಂಡಲ್ ಆಗುತ್ತೆ. ಯೂಶಲಿ ನಮಗೆ ವೀಕ್ಲಿ ಕ್ಯಾಂಡಲ್ ಆಗುವಂಥದ್ದು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 5 ದಿನದ್ದು. ಸೊ ಈ ಸಲ ಬಜೆಟ್ ಇರೋದ್ರಿಂದ, ಬಜೆಟ್ ಶನಿವಾರ ಇರೋದ್ರಿಂದ ಪ್ಲಸ್ ಶನಿವಾರ ಮಾರ್ಕೆಟ್ ಬಜೆಟ್ಗೋಸ್ಕರ ಓಪನ್ ಇರೋದ್ರಿಂದ ನಮಗೆ 6 days ಒಂದು ಒಳ್ಳೆ ಕ್ಯಾಂಡಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಬಜೆಟ್ ಇವೆಂಟ್ ಏನಿದೆ ಇದು ಮೇಕ್ ಆರ್ ಬ್ರೇಕ್ ಇವೆಂಟ್ ಅಂತಾನೆ ಕನ್ಸಿಡರ್ ಮಾಡ್ಬೋದು. ಯಾಕೆಂತಂದ್ರೆ ಇಲ್ಲಿ ಬಜೆಟ್ ಅಲ್ಲಿ ಆಸ್ ಆಫ್ ನೌ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಆದ್ರೆ ಸ್ವಲ್ಪ ಪಾಸಿಟಿವ್ ನ್ಯೂಸ್ ಮಾರ್ಕೆಟ್ ಪರವಾಗಿ ಏನಾದ್ರು ಬಂತು ಅಂತಂದ್ರೆ ಒಂದು ಮಾರ್ಕೆಟ್ ಸಪೋರ್ಟ್ ತಗೊಂಡು ಮೇಲಕ್ಕೆ ಹೋಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಆದ್ರೆ ಬಜೆಟ್ ಆಗೋವರೆಗೂ ಇದನ್ನ ನಾವು ಕನ್ಕ್ಲೂಡ್ ಮಾಡಕ್ ಆಗಲ್ಲ. ಓಕೆ, ಸೊ ಇದು ನಮ್ಗೆ ಚಾರ್ಟ್ ಪ್ರಕಾರ ಕಾಣಿಸ್ತಾ ಇರುವಂತದ್ದು. ನೋಡಿ, ಈಗ ನಿಫ್ಟಿಲಿಂದ ಕರೆಕ್ಷನ್ ಆಗಿರುವಂತದ್ದು ಆಲ್ಮೋಸ್ಟ್ 40 ಲೆವೆಲ್ಸ್ಗೆ ಬಂದಿರುವಂತದ್ದು. ಪ್ಲಸ್ ಇದು ಹೆಚ್ಚು ಕಡಿಮೆ 2 ವರ್ಷ ಹತ್ರ ಆದ್ಮೇಲೆ ಬರ್ತಾ ಇದೆ ಅಂತ. ಇಲ್ಲೊಂದ್ಸಲಿ ಕರೆಕ್ಷನ್ ಆಗಿದೆ, ಬಟ್ 40 ವರೆಗೂ ಬಂದಿಲ್ಲ. ಒಂದು 48 ವರೆಗೂ ಬಂದು ಮತ್ತೆ ಮಾರ್ಕೆಟ್ ಮೇಲಕ್ಕೆ ಹೋಗ್ಬಿಟ್ಟಿದೆ. ನೆಕ್ಸ್ಟ್ ಚಾರ್ಟ್ ನಾವು ನೋಡುವಂಥದ್ದು ಬ್ಯಾಂಕ್ ನಿಫ್ಟಿಯ ಚಾರ್ಟ್. ಇಲ್ಲಿ ಬ್ಯಾಂಕ್ ನಿಫ್ಟಿನಲ್ಲೂ ಎಲ್ಲಿದೆ 39.82 ಅಂದ್ರೆ ಆಲ್ಮೋಸ್ಟ್ 40 ಲೆವೆಲ್ಸ್ ಅಲ್ಲೇ ಬ್ಯಾಂಕ್ ನಿಫ್ಟಿನೂ ಇದೆ. ಇದೇ ಬ್ಯಾಂಕ್ ನಿಫ್ಟಿ ಯಾವಾಗ ಮೊದಲು 40 ಲೆವೆಲ್ಸ್ಗೆ ಬಂದಿತ್ತು ಅಂತ ಏನಾದ್ರು ನಾವು ನೋಡಿದ್ರೆ ನೋಡಿ, ಹೆಚ್ಚು ಕಡಿಮೆ ಇದು 2022 ಜೂನ್ ಅಂದ್ರೆ 2 ವರ್ಷಕ್ಕಿಂತ ಜಾಸ್ತಿ, ಹೆಚ್ಚು ಕಡಿಮೆ ಎಷ್ಟು ಒಂದು 30 months ಅಂತಾನೆ ತಗೋಬಹುದು. ಅಂದ್ರೆ 2.5 ವರ್ಷ ಆದ್ಮೇಲೆ ಬ್ಯಾಂಕ್ ನಿಫ್ಟಿ ನಮ್ಗೆ 40 ಲೆವೆಲ್ಸ್ ಗೆ ಬರ್ತಾ ಇದೆ. ಅದಕ್ಕೂ ಮೊದಲು ಇಲ್ಲೊಂದು ಕರೆಕ್ಷನ್ ಬಂದಿದೆ, ಆದ್ರೆ ಆಲ್ಮೋಸ್ಟ್ 42.62 ಬಂದಿದೆ, ಆದ್ರೆ 40 ಬಂದಿರಲಿಲ್ಲ. ಸೊ ಇದು ಆಲ್ಮೋಸ್ಟ್ 2.5 ವರ್ಷ ಆದ್ಮೇಲೆ ಬ್ಯಾಂಕ್ ನಿಫ್ಟಿ ನಮ್ಗೆ 40 ಲೆವೆಲ್ಸ್ ಅಲ್ಲಿ ಬಂದಿದೆ. ಇವಾಗ ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗುತ್ತಾ ಅಥವಾ ಇಲ್ಲಿಂದ ಬ್ರೇಕ್ ಡೌನ್ ಆಗುತ್ತಾ, ಇದು ನಮ್ಗೆ ಬಜೆಟ್ ಮೇಲೆನೆ ಡಿಪೆಂಡ್ ಆಗಿರುವಂತದ್ದು.
ಸೊ ಬಜೆಟ್ ಈಸ್ ದ ವೆರಿ ಬಿಗ್ ಇವೆಂಟ್ ಆಸ್ ಆಫ್ ನಾವು. ಯಾಕೆಂತಂದ್ರೆ ಎಫ್ ಐ ಎಸ್ ಕಂಟಿನ್ಯೂ ಸೆಲ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಬಜೆಟ್ ಅಲ್ಲಿ ಏನಾದ್ರು ಪಾಸಿಟಿವ್ ಆಯ್ತು ಅಂತಂದ್ರೆ ನಮಗೆ ಒಳ್ಳೆ ಕ್ಯಾಂಡಲ್ ಸಿಗ್ಬೋದು ನೆಕ್ಸ್ಟ್ ವೀಕ್ ಅಲ್ಲಿ. ಸೊ ಮಾರ್ಕೆಟ್ ಕೂಡ ಅದಕ್ಕೆ ತಕ್ಕಂಗೆ ರಿಯಾಕ್ಟ್ ಆಗ್ಬೋದು. ಆದ್ರೆ ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಇವತ್ತು ನಾನು ಏನು ಕನ್ಕ್ಲೂಡ್ ಮಾಡೋ ತರ ಇಲ್ಲ. ಯಾಕೆ ಅಂತಂದ್ರೆ ಇನ್ನ ನಮಗೆ ಒಂದು ಫಾರ್ಮೇಶನ್ಸ್ ಏನೂ ಆಗಿಲ್ಲ. ಸೊ ಹಾಗಾಗಿ ನಾವು ಬಜೆಟ್ ಆಗೋವರೆಗೂ ವೆಯ್ಟ್ ಮಾಡಬೇಕಾಗಿದೆ. ಸೊ ಈಗ ಇಂಡಿವಿಜುವಲ್ ಸ್ಟಾಕ್ಸ್, ಈಗ ನಾನು ಆಲ್ಮೋಸ್ಟ್ ಒಂದು 222 223 ಏನು ಫ್ಯೂಚರ್ ಅಂಡ್ ಆಪ್ಷನ್ ಸ್ಟಾಕ್ಸ್ ಇದೆ ಅದನ್ನೆಲ್ಲ ನೋಡಿದ್ದಾದ್ಮೇಲೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ನನಗೆ ಒಂದು 2-3 ಕಂಪನಿದು ಒಂದು ಒಳ್ಳೆ ಪ್ಯಾಟ್ರನ್ ಸಿಕ್ಕಿದೆ ವೀಕ್ಲಿ ಚಾರ್ಟ್ ಪ್ರಕಾರ ಅಂತ. ಓಕೆ, ಯಾವ್ದದು ಮೊದಲೇ ಸ್ಟಾಕು ಅಂತಂದ್ರೆ ನೋಡಿ, ಇಲ್ಲಿ ನಾನು ನಿಮಗೆ ಒಂದು ಪ್ಯಾಟ್ರನ್ ನ ತೋರಿಸ್ತೀನಿ. ಬಟ್ ಇಲ್ಲಿ ಕ್ಯಾಂಡಲ್ಸ್ಟಿಕ್ ಪ್ಯಾಟ್ರನ್ ನಾವು ಕನ್ಸಿಡರ್ ಮಾಡ್ತೀವಿ. ಅದ್ರ ಜೊತೆಗೆ ಒಂದು ಪ್ರೈಸ್ ಆಕ್ಷನ್ ಪ್ಯಾಟ್ರನ್, ಸೊ ಇಂಡಿಕೇಟರ್ಸ್ ಪ್ಯಾಟ್ರನ್ ಇದನ್ನೆಲ್ಲ ಕನ್ಸಿಡರ್ ಮಾಡ್ತೀವಿ. ಆದ್ರೆ ನಾನು ನಿಮಗೆ ಯಾವುದೇ ಒಂದು ಸಜೆಷನ್ ನ ಕೊಡ್ತಾ ಇಲ್ಲ, ರೆಕಮೆಂಡೇಶನ್ಸ್ ನ ಕೊಡ್ತಾ ಇಲ್ಲ, ಟಿಪ್ ನ ಕೊಡ್ತಾ ಇಲ್ಲ. ಇದು ನೀವು ಒಂದ್ಸಲಿ ಕಲ್ತ್ಕೊಂಡಿದ್ದಾದ್ಮೇಲೆ ಪದೇ ಪದೇ ಇದನ್ನ ಕಲಿಬೇಕು ಅಂತಿಲ್ಲ. ನಿಮ್ಮ ಕೆಪಾಸಿಟಿಗೆ ತಕ್ಕಂಗೆ ನೀವು ಟ್ರೇಡ್ ನ ತಗೊಳ್ತಾ ಹೋಗ್ಬೋದು. ಸೊ ಇಲ್ಲಿ ಯಾವುದೇ ಒಂದು ಕನ್ಫ್ಯೂಷನ್ಸ್ ಇರಲ್ಲ. ಇದನ್ನ ದಯವಿಟ್ಟು ನೀವು ಲರ್ನಿಂಗ್ ಪರ್ಪಸ್ ಆಗಿ ತಗೊಳ್ಳಿ, ಎಜುಕೇಶನ್ ಪರ್ಪಸ್ ಆಗಿ ತಗೊಳ್ಳಿ. ದಯವಿಟ್ಟು ಈ ತರನು ನಾವು ಚಾರ್ಟ್ ನ ಕಲಿಬಹುದು ಅಂತಷ್ಟೇ ತಗೊಳ್ಳಿ, ಬಿಟ್ರೆ ಇದು ಯಾವುದೇ ಒಂದು ರೆಕಮೆಂಡೇಶನ್ ಅಲ್ಲ. ಸೊ ಬೈಯಿಂಗ್ ಟಿಪ್ ಅಲ್ಲ. ಓಕೆ ನೋಡಿ, ಮೊದಲೇ ಸ್ಟಾಕು ಟೆಕ್ ಮಹೀಂದ್ರಾ. ಇಲ್ಲಿ ನೀವು ನನ್ನ ಪ್ರೀವಿಯಸ್ ವಿಡಿಯೋ ಏನಾದ್ರು ನೋಡಿದ್ರೆ, ಒಂದು ಲೈವ್ ವಿಡಿಯೋನ ನೋಡಿದ್ರೆ, ಅಲ್ಲಿ ನಾನೊಂದು ಚಾರ್ಟ್ ಪ್ಯಾಟರ್ನ್ ನ ತೋರಿಸಿದ್ದೆ, ಒಂದು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್. ಏನದು ಅಂತಂದ್ರೆ ರೆಡ್ ಕಲರ್ ಕ್ಯಾಂಡಲ್ ನ ಹೈ ಮೇಲ್ಗಡೆ ಗ್ರೀನ್ ಕಲರ್ ಕ್ಯಾಂಡಲ್ ಕ್ಲೋಸ್ ಆಯ್ತು ಅಂತಂದ್ರೆ ನಾವು ಇದನ್ನ ಈ ಪ್ಯಾಟರ್ನ್ ಅಲ್ಲಿ ಒನ್ ಆಫ್ ದ ಕನ್ಸಿಡರೇಷನ್ ಇದು. ಸೊ ಇದನ್ನ ಕನ್ಸಿಡರ್ ಮಾಡಿದ್ರೆ ನಮಗೆ ಇದು ನೆಕ್ಸ್ಟ್ ವೀಕ್ ಇಂದ ಮೇಲಕ್ಕೆ ಹೋಗ್ಬೋದು ಅನ್ನೋ ತರ ಒಂದು ಚಾನ್ಸಸ್ ಇದೆ ನನ್ನ ಪ್ರಕಾರ. ಓಕೆ, ಸೊ ಇದು ನಾನೇನಾದ್ರೂ ನೆಕ್ಸ್ಟ್ 8 to 10 ವೀಕ್ಸ್ ವೆಯ್ಟ್ ಮಾಡುವಂತ ಟ್ರೇಡರ್ ಆಗಿದ್ರೆ, ಅಂದ್ರೆ ಬೈ ಮಾಡಿದಾದ್ಮೇಲೆ 8 ವಾರ ಅಥವಾ 10 ವಾರ 12 ವಾರ ವೆಯ್ಟ್ ಮಾಡ್ತೀನಿ ಅನ್ನೋ ತರ ಇದ್ರೆ ನೆಕ್ಸ್ಟ್ ವೀಕು ನಾವ್ ಇದನ್ನ ಎಕ್ಸಿಕ್ಯೂಟ್ ಮಾಡ್ಬೋದು ವಿತ್ ದ ಸ್ಟಾಪ್ ಲಾಸ್ ಆಫ್ ಈ ಲೋ. ಓಕೆ, 1621 ರೂಪಾಯಿ. ಅಗೈನ್ ಇಲ್ಲಿ ವಿತೌಟ್ ಸ್ಟಾಪ್ ಲಾಸ್ ಯಾವುದೇ ಟ್ರೇಡ್ಸ್ ನಾನು ತಗೊಳ್ಳೋದಿಲ್ಲ. ಸೊ ತಗೊಳ್ಳಿ ಅಂತಾನು ಸಜೆಸ್ಟ್ ಮಾಡಲ್ಲ. ಅಂದ್ರೆ ನನ್ಗೆ ರಿಸ್ಕ್ ಗೊತ್ತಿರಬೇಕು. ಅಕಸ್ಮಾತ್ ಯಾಕೆಂತಂದ್ರೆ ಇವಾಗ ನೋಡಿ, ಲಾಸ್ಟ್ ಇದರಲ್ಲಿ ಎಷ್ಟೋ ಸ್ಟಾಕ್ಸ್ 40%, 50%, 60% ಎಲ್ಲ ಬಿದ್ದೋಗಿದೆ ಕೈಯಿಂದ. ಸೊ ನೀವು ರಿಸ್ಕ್ ನ ತಗೊಳ್ಳಿಲ್ಲ ಅಂದ್ರೆ ಒಂದು ಸ್ಟಾಪ್ ಲಾಸ್ ನ ಕನ್ಸಿಡರ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಇದೆಲ್ಲಾ ಸ್ಟಾಕ್ಸ್ ಅಲ್ಲೂ ಸಿಕ್ಕಾಕೊಂಡು ಇವಾಗ ಏನ್ ಮಾಡೋದು ಅನ್ಕೊಳ್ಳೋದಕ್ಕಿಂತ ನಾನು ಎಂಟ್ರಿ ತಗೋಬೇಕಾದ್ರೇನೆ ನನ್ನ ರಿಸ್ಕು ಇದು. ಈ ರಿಸ್ಕ್ ಪಾಯಿಂಟ್ ಏನಾದ್ರು ಅಂದ್ರೆ ಈ ಲೆವೆಲ್ಸ್ ಗಿಂತ ಕೆಳಗಡೆ ಏನಾದ್ರು ಬಂತು ಸ್ಟಾಕ್ ಅಂತಂದ್ರೆ ನಾನು ಎಕ್ಸಿಟ್ ಆಗ್ತೀನಿ. ಸೊ ಎಕ್ಸಿಟ್ ಆದ್ರೆ ನನಗೆ ಎಷ್ಟು ಲಾಸ್ ಆಗುತ್ತೆ ಅಂತ ಫಸ್ಟೇ ನಾನು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಎಂಟ್ರಿ ಆದ್ರೆ ಮಾತ್ರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಒಂದು ಟ್ರೆಂಡ್ ನ ಕ್ಯಾಚ್ ಮಾಡ್ಬೋದು. ಪ್ಲಸ್ ಲಾಂಗ್ ರನ್ ಅಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರ್ಬೋದು. ಇಲ್ಲ ಅಂತಂದ್ರೆ ಏನ್ ಮಾಡ್ತೀವಿ, 1-2 ಸ್ಟಾಕ್ ಇನ್ವೆಸ್ಟ್ ಮಾಡ್ತೀವಿ, ಅದು ಕೆಳಗಡೆ ಬಂದಿದ ತಕ್ಷಣ ಸುಮ್ಮನಾಗ್ಬಿಡ್ತೀವಿ. ಇದು ಯಾವಾಗ ಮೇಲಕ್ಕೆ ಬರುತ್ತೋ ಬರ್ಲಿ ಅನ್ಕೊಳ್ತೀವಿ. ಅದು 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, ಕೆಲವೊಂದು ಸ್ಟಾಕ್ 5 ವರ್ಷ ಆದ್ರೂ ನಿಮ್ ಪ್ರೈಸ್ಗೆ ಬರ್ದೇನೆ ಇರ್ಬೋದು. ಸೊ ಹಾಗಾಗಿ ಪ್ರತಿ ಒಂದು ಟ್ರೇಡ್ಗೂ ರಿಸ್ಕ್ ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡೆ ನಾನು ಟ್ರೇಡ್ ನ ತಗೋಬೇಕಾಗುತ್ತೆ. ಅಕಸ್ಮಾತ್ ನಾನು ರಿಸ್ಕ್ ತಗೊಳ್ಳಲ್ಲ ಅಂತಂದ್ರೆ ನೀವು ಟ್ರೇಡ್ ನ ಮಾಡಂಗೆ ಇಲ್ಲ, ನೀವು ಇನ್ವೆಸ್ಟರ್ ಆಗಿ ಇರ್ಬೋದು. ಸೊ ಇನ್ವೆಸ್ಟರ್ ಆಗ್ಬೇಕು ಅಂತಂದ್ರೆ ನನ್ನ ಪ್ರಕಾರ ಯಾವಾಗಿದ್ರು ನಿಫ್ಟಿ ಬೀಸ್ ಈಸ್ ಆಲ್ವೇಸ್ ಬೆಸ್ಟ್. ಸೊ ಯಾಕೆಂತಂದ್ರೆ ಡೌನ್ ಬಂದ್ರು ಅದು ಮೇಲಕ್ಕೆ ಹೋಗೇ ಹೋಗುತ್ತೆ. ಸೊ ಹಾಗಾಗಿ ನಿಫ್ಟಿ ಬೀಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನೀವು ಸಿಕ್ಕಾಕೊಳ್ಳೋದಿಲ್ಲ ಅಂತ. ಇವಾಗ ಇದು ಟೆಕ್ ಮಹೇಂದ್ರ ವೀಕ್ಲಿ ಚಾರ್ಟ್ ನ ನಾನು ನೋಡಿದ್ರೆ ಇದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಏನಿದೆ ಇದು ಪಾಸ್ ಆಗಿದೆ, ಪ್ಲಸ್ ನಮ್ಮ ಪ್ರೈಸ್ ಆಕ್ಷನ್ ಪ್ಯಾಟರ್ನ್ ಪಾಸ್ ಆಗಿದೆ. ಸೊ ಹಾಗಾಗಿ ನಾನು ಇದನ್ನ ವಾಚ್ ಮಾಡ್ತೀನಿ ನೆಕ್ಸ್ಟ್ ವೀಕ್ ಅಲ್ಲಿ. ನಾನೇನಾದ್ರೂ 8 to 10 ವೀಕ್ಸ್ 12 ವೀಕ್ಸ್ 15 ವೀಕ್ಸ್ ವೆಯ್ಟ್ ಮಾಡುವಂತ ಟ್ರೇಡರ್ ಆದ್ರೆ ನಾನು ಇದನ್ನ ಈ ಹೈ ಏನಿದೆ 1736 ಇದನ್ನ ಬ್ರೇಕ್ ಆದಾಗ ನಾನು ಕನ್ಸಿಡರ್ ಮಾಡಿ ಬೈ ಮಾಡ್ತೀನಿ ವಿತ್ ಈ ಲೋ ಆಸ್ ದ ಸ್ಟಾಪ್ ಲಾಸ್. ಓಕೆ, ನೆಕ್ಸ್ಟ್ ಸ್ಟಾಕ್ ಮಾರುತಿ. ನೋಡಿ, ಮಾರುತಿ ಪ್ರೀವಿಯಸ್ ವೀಕ್ ಅಲ್ಲಿ ರೆಡ್ ಇಂದ ಗ್ರೀನ್ ಫಾರ್ಮೇಶನ್ ಆಗಿದೆ, ರೆಡ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಫಾರ್ಮೇಶನ್. ಈ ವೀಕ್ ಅಲ್ಲಿ ಇದು ಹೈನ ಬ್ರೇಕ್ ಆಗೇ ಇಲ್ಲ, 12192 ಏನಿದೆ ಇದು ಹೈ ಬ್ರೇಕ್ ಆಗೇ ಇಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ವೀಕ್ನು ಸಹ ನಾನು ಇದನ್ನ ವಾಚ್ ಮಾಡ್ತೀನಿ. ಅಗೈನ್ ನಾನು ನಿಮ್ಗೆ ಹೇಳ್ತಾ ಇರೋದು, ಇಲ್ಲಿ ದಯವಿಟ್ಟು
ಬೈ ಅಂತ ಕನ್ಸಿಡರ್ ಮಾಡಬೇಡಿ. ಇದು ನಿಮಗೆ ಏನು ಅಂತಂದ್ರೆ ಒಂದು ಕಲಿಯೋ ಪ್ರೋಸೆಸ್ಸು. ಈ ತರ ಬಂದಾಗ ಅಬ್ಸರ್ವ್ ಮಾಡ್ತೀನಿ ಅಂತಂದ್ರೆ ನೀವು ಕಂಟಿನ್ಯೂಸ್ ಆಗಿ ಈ ತರ ಪ್ಯಾಟರ್ನ್ನೇ ಅಬ್ಸರ್ವ್ ಮಾಡ್ಕೊಂಡು ಹೋದಾಗ ನಿಮ್ಗೊಂದು ಸಕ್ಸಸ್ ಸಿಗ್ತಾ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಇದು ಯಾವುದೇ ಟಿಪ್ಸ್ ಅಲ್ಲ. ಓಕೆ, ಸೊ ಇಲ್ಲಿ ಬೈನ ಮಾಡಿದ್ರೆ ಈ ಲೋ ಸ್ಟಾಪ್ ಲಾಸ್ ಆಗುತ್ತೆ, 11,468 ರೂಪಾಯಿ ಸ್ಟಾಪ್ ಲಾಸ್ ಆಗುತ್ತೆ. ಸೊ ಇದನ್ನ ಇಷ್ಟು ರಿಸ್ಕ್ ನಾನು ತಗೊಳ್ತೀನಿ ಅಂತಂದ್ರೆ ಮಾತ್ರ ನಾವು ಎಂಟ್ರಿನ ತಗೋಬಹುದು. ಅಗೈನ್ 8 to 10 ವೀಕ್ಸ್ ನಾವು ವೇಟ್ ಮಾಡ್ತೀವಿ ಅಂತಂದ್ರೆ 8 to 10 ವೀಕ್ಸ್ ಅಂತಂದ್ರೆ ಆಲ್ಮೋಸ್ಟ್ 2ರಿಂದ 2.5 ತಿಂಗಳು. ಸೊ ಒಂದು ಅಪ್ವರ್ಡ್ ಮೂವ್ಮೆಂಟ್ ಕೊಡ್ತು ಅಂತಂದ್ರೆ ನಾವು ಅಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ಇದರ ಪ್ರೀವಿಯಸ್ ಹೈಸ್ ಏನಿದೆ ಇದು ಇಮಿಡಿಯೇಟ್ ಟಾರ್ಗೆಟ್ಸ್ ಇರುತ್ತೆ, ಆಲ್ಮೋಸ್ಟ್ 13,670. ಸೊ ಇಲ್ಲಿ ನಾನು ಟ್ರೇಡ್ ನ ತಗೊಳ್ತೀನಿ. ನೆಕ್ಸ್ಟ್ ವೀಕ್ ಅಕಸ್ಮಾತ್ ಹೈ ಬ್ರೇಕ್ ಆಗಿ ನನ್ನ ಎಕ್ಸಿಕ್ಯೂಷನ್ ಸ್ಟೆಪ್, ಫೈನಲ್ ಎಕ್ಸಿಕ್ಯೂಷನ್ ಸ್ಟೆಪ್ ಏನಿದೆ ಅದು ಕಂಫರ್ಟಬಲ್ ಆಗಿ ಬಂತು ಅಂತಂದ್ರೆ ಮಾತ್ರ ನಾನು ಟ್ರೇಡ್ ನ ತಗೊಳ್ತೀನಿ, ಇಲ್ಲ ಅಂತಂದ್ರೆ ಇಲ್ಲ. ನೆಕ್ಸ್ಟ್ ಇಮಿಡಿಯೇಟ್ ಟಾರ್ಗೆಟ್ ಆಲ್ಮೋಸ್ಟ್ 13,600 ರೂಪಾಯಿ, ಸ್ಟಾಪ್ ಲಾಸ್ ಬಂದು 11,400 ರೂಪಾಯಿ. ವೆರಿ ಸಿಂಪಲ್. ಇದನ್ನ ನೀವು ತಗೋಬೇಕು ಅಥವಾ ನೀವು ಕಲಿಬೇಕು ಅಂತಂದ್ರೆ ವೆರಿ ಸಿಂಪಲ್ ಸ್ಟೆಪ್ಸ್. ಇದು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಒಂದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದ್ರ ಜೊತೆಗೆ ಇನ್ನೊಂದು 2 ಇನ್ಪುಟ್ಸ್ ನ ನೀವು ತಗೊಂಡ್ಬಿಟ್ರೆ ಧೈರ್ಯವಾಗಿ ನೀವು ಟ್ರೇಡ್ಸ್ ನ ತಗೋಬಹುದು. ಆದ್ರೆ ನೀವು ಇದನ್ನ ಕಲಿಬೇಕಾಗುತ್ತೆ. ಓಕೆ, ಇದ್ರ ಜೊತೆಗೆ ನಾನು ಯಾವುದೇ ಬೇರೆ ಡಿಫಿಕಲ್ಟ್ ಇಂಡಿಕೇಟರ್ಸ್ ಆಗಲಿ, ಫಿಬೊನಾಚಿ ರಿಟ್ರೇಸ್ಮೆಂಟ್ ಆಗಲಿ ಅಥವಾ ಇನ್ನೊಂದಾಗ್ಲಿ ಯಾವುದನ್ನು ಹಾಕಿ ಕನ್ಫ್ಯೂಷನ್ ನ ಮಾಡೋದಕ್ಕೆ ಹೋಗಲ್ಲ. ಎಷ್ಟು ಸಿಂಪಲ್ ಆಗಿರುತ್ತೋ ಅಷ್ಟು ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಿಂಪಲ್ ಆಗಿ ನಾವು ಕಾಮ್ ಆಗಿ ಟ್ರೇಡ್ಸ್ ನ ತಗೋಬಹುದು ಅನ್ನೋದು. ನೆಕ್ಸ್ಟ್ ಮಣಪುರಂ. ನೋಡಿ, ಮಣಪುರಂ ಪ್ರೀವಿಯಸ್ ವೀಕು ರೆಡ್ ಕಲರ್ ಕ್ಯಾಂಡಲ್ ಹೈ ಮೇಲ್ಗಡೆ ಗ್ರೀನ್ ಕಲರ್ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಸೊ ಇದರ ಹೈ ಏನು 200 ರೂಪಾಯಿ 40 ಪೈಸಾ ಏನಿದೆ, ಇದರ ಹೈ ಕಮಿಂಗ್ ವೀಕ್ ಅಲ್ಲಿ ನೆಕ್ಸ್ಟ್ ಬ್ರೇಕ್ ಆಯ್ತು ಅಂತಂದ್ರೆ ನಾವು ಬೈನ ತಗೋಬಹುದು ವಿತ್ ದ ಸ್ಟಾಪ್ ಲಾಸ್ ಆಫ್ 170. ಓಕೆ, ಇಲ್ಲಿ ಯಾವುದೇ ಒಂದು ನೀವು ಪೂರ್ತಿ ಇದ್ರ ಬಗ್ಗೆ ತಿಳ್ಕೊಳ್ತೀರಾ ದಯವಿಟ್ಟು ಟ್ರೇಡ್ಸ್ ನ ತಗೊಂಡು ಲಾಸ್ ನ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕೆಂತಂದ್ರೆ ನಿಮ್ಗೆ ಎಷ್ಟು ಚೆನ್ನಾಗಿ ಇದು ಗೊತ್ತಿತ್ತು ಅಂತಂದ್ರೆ ನೀವು ನೆಕ್ಸ್ಟ್ ಯಾವುದೇ ಟ್ರೇಡ್ ತಗೊಳ್ಳೋದಕ್ಕೂ ನಿಮ್ಗೆ ಧೈರ್ಯ ಇರುತ್ತೆ. ಇದನ್ನ ದಯವಿಟ್ಟು ಬೈಯಿಂಗ್ ಕನ್ಸಿಡರೇಷನ್ ಅಥವಾ ರೆಕಮೆಂಡೇಶನ್ ಅಥವಾ ಟಿಪ್ ಆಗಿ ಕನ್ಸಿಡರ್ ಮಾಡಬೇಡಿ. ಸೊ ಈ ವೀಕ್ಲಿ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ನನಗೆ ಆಲ್ಮೋಸ್ಟ್ 223 ಸ್ಟಾಕು ನಾನು ನೋಡಿರೋದ್ರಲ್ಲಿ ಈಗ ಸಿಕ್ಕಿರುವಂತದ್ದು ಈ 3 ಸ್ಟಾಕು. ಯಾಕೆಂತಂದ್ರೆ ಮಾರ್ಕೆಟ್ ಡೌನ್ ಬರ್ತಾ ಇದೆ, ಪ್ಲಸ್ FIIs ಸೆಲ್ಲಿಂಗ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಫ್ಯಾಕ್ಟರ್ ಇದ್ರೂನು ಚಾರ್ಟ್ ಪ್ಯಾಟರ್ನ್ ಪ್ರಕಾರ ಇಷ್ಟು ಸ್ಟಾಕ್ಸ್ ನಮಗೆ ಅವೈಲಬಲ್ ಇದೆ ನೆಕ್ಸ್ಟ್ ವೀಕ್ಗೆ. ಸೊ ಅಗೈನ್ ಇಲ್ಲಿ ಅಗ್ರೆಸಿವ್ ಟ್ರೇಡ್ ಅಥವಾ ಡಿಫೆನ್ಸಿವ್ ಟ್ರೇಡ್ ಅಂತಂದ್ರೆ FIIs ಬೈ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವು ಅಗ್ರೆಸಿವ್ ಆಗಿ ಟ್ರೇಡ್ಸ್ ನ ತಗೋಬಹುದು. FIIs ಬೈ ಮಾಡ್ತಾ ಇಲ್ಲ ಅಂತಂದ್ರೆ ಸ್ವಲ್ಪ ಕ್ವಾಂಟಿಟೀಸ್ ನ ಕಡಿಮೆ ತಗೋಬೇಕು. ಇದೆಲ್ಲ ಇನ್ಪುಟ್ ಏನು ಅಂತಂದ್ರೆ ಒಂದಕ್ಕೆ ಒಂದು ಕನೆಕ್ಷನ್ ಇರುತ್ತೆ. ಸೊ ಇದು ಒಂದ್ಸಲಿ ಇದು ನಾನು ಬೈ ತಗೊಂಡೆ ಸ್ಟಾಪ್ ಲಾಸ್ ಹಿಟ್ ಆಗೋಯ್ತು, ಇದು ವರ್ಕ್ ಆಗ್ತಲ್ಲ ಅಂತ ಬಿಟ್ಬಿಟ್ರೆ ಆ ತರ ಮಾರ್ಕೆಟ್ ಅಲ್ಲಿ ಕೆಲಸ ಆಗಲ್ಲ. ಯಾಕೆಂತಂದ್ರೆ ಕಂಟಿನ್ಯೂಸ್ ಆಗಿ ನಾವ್ ಏನ್ ಮಾಡ್ತಾ ಇರ್ತೀವೋ ಅದನ್ನೇ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋದಾಗ ಮಾತ್ರ ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಸೊ ಇದು ಅಗೈನ್ ನಾನು ನಿಮ್ಗೆ ಹೇಳ್ತಾ ಇರೋವಂಥದ್ದು, ವೀಕ್ಲಿ ಚಾರ್ಟ್ ನ ಯಾರು ನೋಡ್ಬೇಕು ಅಂತಂದ್ರೆ ನನಗೆ ಡೇ ಚಾರ್ಟ್ ನೋಡಕ್ ಆಗ್ತಾ ಇಲ್ಲ, ಅಥವಾ ನನಗೆ ಸೋಮವಾರದಿಂದ ಶುಕ್ರವಾರದವರೆಗೂ ತುಂಬಾ ಬಿಸಿ ಇರ್ತೀನಿ, ನಾನು ಯಾವುದೇ ಚಾರ್ಟ್ ನ ನೋಡಕ್ಕಾಗಲ್ಲ. ಸೊ ನಾನು ವೀಕ್ಲಿ ಚಾರ್ಟು ಒಂದು 1/2 hour 1 hour ಶನಿವಾರ ಮತ್ತೆ ಭಾನುವಾರ ಫ್ರೀ ಮಾಡ್ಕೊಂಡು ನೋಡ್ಬೋದು. ಸೊ ನೋಡಿದ್ರೆ ನನಗೆ ಈ ತರ ಒಂದು ಸಿಂಪಲ್ ಆಗಿರೋದು ಕಲ್ತ್ಕೊಂಡ್ರೆ ನನ್ನ ಹತ್ರ ದುಡ್ಡಿದೆ, ಪ್ಲಸ್ ನಾನು ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಅದ್ರ ಬದಲು ಒಳ್ಳೊಳ್ಳೆ ಸ್ಟಾಕ್ ಅಲ್ಲಿ ಈ ತರ ಟ್ರೆಂಡ್ ಸಿಕ್ಕಿದಾಗ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅನ್ನೋ ಇನ್ವೆಸ್ಟ್ಮೆಂಟ್ ಕ್ಯಾಟಗರಿ ಅಥವಾ ಟ್ರೇಡರ್ಸ್ ಕ್ಯಾಟಗರಿಗೆ ಈ ವೀಕ್ಲಿ ಚಾರ್ಟು ಸೂಟ್ ಆಗುತ್ತೆ. ಓಕೆ, ಸೊ ಇದು ನಾನು ಇವಾಗ ಕೊಡ್ತಾ ಇರೋ ಇನ್ಫಾರ್ಮೇಶನ್ ನಿಮ್ಗೇನಾದರೂ ಚೆನ್ನಾಗಿದೆ ಪ್ಲಸ್ ಕರೆಕ್ಟ್ ಅಂತ ಅನ್ನಿಸ್ತಾ ಇದ್ರೆ ಈ ವಿಡಿಯೋನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪಲ್ಲಿ ಶೇರ್ ಮಾಡಿ. ನನ್ನ ಈ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.